ಕುಣಿಗಲ್ ತಾಲೂಕಿನ ಸಮಸ್ತ ಶಿಕ್ಷಕ ಬಂಧುಗಳೇ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಗೌರವಾಧ್ಯಕ್ಷರಾದಂಥ ಗೋವಿಂದರಾಜ್ ಕೇರ್ ಅವರ ಸ್ಪಷ್ಟನೆ ಏನೆಂದರೆ, ನಿನ್ನೆಯ ಘಟನೆಯ ಸಂಬಂಧ ಸ್ಪಷ್ಟನೆ ಏನೆಂದರೆ, ಶ್ರೀಯುತ ರಾಮಸ್ವಾಮಿಯವರು ನಿನ್ನೆ ಮತದಾರರ ಪಟ್ಟಿ ಪ್ರಕಟಗೊಂಡ ನಂತರ ತಾಲೂಕು ಸಂಘದವರು ಮತದಾರ ಪಟ್ಟಿಯಿಂದ ನನ್ನ ಹೆಸರನ್ನ ಉದ್ದೇಶಪೂರ್ವಕವಾಗಿ ಬಿಟ್ಟಿದ್ದಾರೆ ಎಂದು ಮಾಧ್ಯಮಗಳ ಮುಂದೆ ಹೋಗಿ ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿರುತ್ತಾರೆ. ಹೀಗೆ ಸ್ಪಷ್ಟೀಕರಣ ಏನೆಂದರೆ, ಈಗಾಗಲೇ ಇವರು ಸಾಕಷ್ಟು ಬಾರಿ ಸಂಘದ ವಿರುದ್ಧ ಹೇಳಿಕೆಗಳನ್ನು ನೀಡಿರುವ ಹಿನ್ನೆಲೆಯಲ್ಲಿ ಅವರ ಮೇಲೆ ನೋಟಿಸನ್ನು ಜಾರಿ ಮಾಡಲಾಗಿತ್ತು. 3 ಬಾರಿ ಘಟನೆ 2022, ಘಟನೆ ಸಂಖ್ಯೆ 1 2021, ಘಟನೆ ಸಂಖ್ಯೆ 2 2022, ಘಟನೆ ಸಂಖ್ಯೆ 3 2026. ಈ ಎಲ್ಲಾ ಘಟನೆಗಳಿಗೆ ಸಂಬಂಧಪಟ್ಟಂತೆ ನಡಾವಳಿಯನ್ನ ಮಾಡಲಾಗಿದೆ. ಈ ನಡಾವಳಿ, ವಾಟ್ಸಪ್ ಸಂದೇಶ ಇವೆಲ್ಲವನ್ನು ಕೂಡ ಆಧರಿಸಿದಂತ ಮಾಹಿತಿಯನ್ನ ಜಿಲ್ಲಾ ಸಂಘ ಹಾಗೂ ರಾಜ್ಯ ಸಂಘಕ್ಕೆ ತಾಲೂಕು ಸಂಘದ ವತಿಯಿಂದ ಕಳಿಸಿಕೊಡಲಾಗಿತ್ತು. ಈ ಮಾಹಿತಿಯನ್ನ ಆಧರಿಸಿ ಈ ರೀತಿಯ ಸಂಘ ವಿರೋಧಿ ಚಟುವಟಿಕೆಗಳನ್ನ ನಡೆಸುತ್ತಿರುವವರ ವಿರುದ್ಧ ಏನಾದರೂ ಕ್ರಮವನ್ನ ಮಾಡಲೇಬೇಕೆಂದು ರಾಜ್ಯ ಶಿಸ್ತು ಪಾಲನಾ ಸಮಿತಿ ಮತದಾರರ ಪಟ್ಟಿಯಿಂದ ರಾಮಸ್ವಾಮಿ ಅವರನ್ನ ಕೈಬಿಟ್ಟಿರುತ್ತದೆ. ಇದಲ್ಲದೆ ಕುಣಿಗಲ್ ತಾಲೂಕಿನ ಒಂದೇ ಶಾಖೆಯಲ್ಲಿ ಮತದಾರರ ಪಟ್ಟಿಯಿಂದ ಈ ರೀತಿಯ ಅಶಿಸ್ತನ್ನ ತೋರಿಸುವವರನ್ನ ಕೈಬಿಟ್ಟಿಲ್ಲ. ಇಡೀ ರಾಜ್ಯಾದ್ಯಂತ ಸಂಘ ವಿರೋಧಿ ಹೇಳಿಕೆಗಳನ್ನ ನೀಡಿರುವವರ ವಿರುದ್ಧ ಈ ರೀತಿಯ ಕ್ರಮವನ್ನ ವಹಿಸಲಾಗಿದೆ. ನಿನ್ನೆ ಅವರು ಏಕಾಏಕಿ ನನ್ನ ಹೆಸರನ್ನ ಕೈಬಿಟ್ಟಿದ್ದಾರೆ ಎಂದು ಅವಾಚ್ಯ ಶಬ್ದಗಳನ್ನ ನಮ್ಮ ತಾಲೂಕು ಸಂಘದ ಅಧ್ಯಕ್ಷರನ್ನು ಕೂಡ ನಿಂದನೆ ಮಾಡಿರುತ್ತಾರೆ. ಹಾಗೂ ಗುಂಪುಗಾರಿಕೆಯನ್ನ ಮಾಡಿ ಸಾಕಷ್ಟು ಜನರ ಜಮಾವಣೆಗೊಂಡು ನಾಮಪತ್ರ ಸಲ್ಲಿಸಲು ನೋಡೋಣ ಎಂದು ಈ ರೀತಿಯ ಬೆದರಿಕೆ ಹಾಕುವಂತ ಹೇಳಿಕೆಗಳನ್ನು ಕೂಡ ಇರುತ್ತಾರೆ. ನಾವು ನಮ್ಮ ಸಂಘದ ವತಿಯಿಂದ 5 ವರ್ಷಗಳ ಕಾಲ ನಾವು ಸಂಪೂರ್ಣ ಶಿಕ್ಷಕ ಸ್ನೇಹಿ ಸರ್ವಿಸ್ ಅನ್ನ ಕೊಟ್ಟಿರ್ತೇವೆ. ಶಿಕ್ಷಕರ ಮನದಲ್ಲಿ ಈ ನಮ್ಮ ಸೇವೆ ಸದಾ ಇರುತ್ತದೆ ಎಂದು ನಾನು ಆಶಿಸ್ತೇನೆ. ಆದ್ರೆ ಈ ರೀತಿಯ ಘಟನೆಗಳಿಗೆ ನಮ್ಮಂತಹ ಶಿಕ್ಷಕ ಸಮೂಹ ಗೊಂದಲಕ್ಕೆ ಒಳಗಾಗುವುದು ಬೇಡ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತೇನೆ. ಶಾಲಾ ಶಿಕ್ಷಕರ ಸಂಘ ಕುಣಿಗಲ್ ಶಾಖೆ ಅಧ್ಯಕ್ಷರಾದಂತ GD ಬೋರೇಗೌಡರಾದ ನಾನು ಈ BN ರಾಮಸ್ವಾಮಿಯವರು ನಿನ್ನೆ ಮಾಡಿರುವಂತಹ ಆಪಾದನೆಗೆ ಈ ದಿನ ಸ್ಪಷ್ಟೀಕರಣ ನೀಡ್ತಾ ಇದ್ದೀನಿ. ನಾನು ಈಗಾಗಲೇ ಬಂಧುಗಳೇ ನಮ್ಮ ವಿದ್ಯಾ ಇಲಾಖಾ ಸಹಕಾರ ಸಂಘದಲ್ಲಿ 3 ಬಾರಿ ಬಹುಮತದಿಂದ ನಮ್ಮ ತಂಡ ಗೆದ್ದು ಅಲ್ಲಿ ನಾನು 2 ಬಾರಿ ಅಧ್ಯಕ್ಷನಾಗಿ ಆ ಸಹಕಾರ ಸಂಘವನ್ನ ಉತ್ತಮ ಮಟ್ಟದಲ್ಲಿ ಅದನ್ನ ಕೊಂಡೊಯ್ದಿದ್ದೇನೆ. ಹಾಗೆ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದಲ್ಲಿ ನಮ್ಮ ತಂಡ ಬಹುಮತದಿಂದ ಗೆದ್ದು ಮತ್ತೆ 3 ನಮ್ಮ ತಾಲೂಕಿನ ಅಧ್ಯಕ್ಷರಾಗಿ ಶಿವರಾಮಯ್ಯನವರು, ಗೋವಿಂದರಾಜು ಅವರು ಹಾಗೂ ನಾನು 3 ಜನನು 5 ವರ್ಷಗಳಲ್ಲಿ ಹಂಚಿಕೊಂಡು ಅಧಿಕಾರ ನಡೆಸಿದೆವು. ಆ ಸಂದರ್ಭದಲ್ಲಿ ರಾಮಸ್ವಾಮಿಯವರು ಒಂದು ಸಭೆಗೂ ಬರದೆ ಉದ್ದಟತನವನ್ನು ತೋರ್ಕೊಂಡು ನಮ್ಮ ಸಂಘವನ್ನು ಮಾತೃ ಸಂಘವನ್ನು ಅವಾಚ್ಯ ಶಬ್ದಗಳನ್ನು ನಿಂದಿಸುತ್ತಾ ನಮ್ಮ ಸಂಘಕ್ಕೆ ಬಹಳ ನೋವನ್ನು ಕೊಟ್ಟಂತ ವ್ಯಕ್ತಿಯಾಗಿರ್ತಾರೆ. ನಾವು ಅದನ್ನ ದಾಖಲೀಕರಿಸಿ ಜಿಲ್ಲಾ ಸಂಘ ರಾಜ್ಯ ಸಂಘಕ್ಕೆ ರವಾನಿಸಿದ ಪ್ರಯುಕ್ತ ಈ ದಿನ ರಾಜ್ಯ ಸಂಘದವರು ಅವರ ಹೆಸರನ್ನು ಕೈಬಿಟ್ಟಿರ್ತಾರೆ. ಆದ್ದರಿಂದ ನಿನ್ನೆ ಬಂದಂತ ಪಟ್ಟಿ ಬಂದ ತಕ್ಷಣವೇ ನನಗೆ HP ರವಿಕುಮಾರ್ ಅವರ ಫೋನ್ ಕರೆಯ ಮೂಲಕ ಫೋನ್ ಬಂದಿತ್ತು. ಆ ಸಂದರ್ಭದಲ್ಲಿ ನಾನು ಮಾತನಾಡಿದೆ, ನಮ್ಮದೇನೂ ತಪ್ಪಿಲ್ಲಪ್ಪ, ರಾಜ್ಯ ಸಂಘಕ್ಕೆ ಹೋಗಿ ಕೇಳಿ ಅಂತ ಸಂದರ್ಭದಲ್ಲಿ ಅವರು ಗಾಂಡು ನಿನ್ನ ತಲೆ ತೆಗೆಯುತ್ತೇನೆ ಎಂದು ಹೇಳಿದಂತ ಸಂದರ್ಭದಲ್ಲಿ ನಾನು ಪೊಲೀಸ್ ಠಾಣೆಗೆ ಹೋಗಿ ನನಗೆ ರಕ್ಷಣೆ ನೀಡಬೇಕು ಅಂತ ನಾನು ಅಲ್ಲಿ ಕಂಪ್ಲೇಂಟ್ ಅನ್ನು ಕೊಟ್ಟೆ. ಆ ತದನಂತರ ಅವರು ಬಂದು ನನ್ನ ವಿರುದ್ಧವಾಗಿ BH ಹನುಮಂತರಾಯಪ್ಪನವರ ಅನ್ನು ಕರೆದು ತಂದು ನನ್ನ ಜಾತಿ ನಿಂದನೆ ಮಾಡಿದ್ದಾರೆ ಎಂದು ಪ್ರತಿ ಕೇಸನ್ನು ನನ್ನ ಮೇಲೆ ದಾಖಲಿಸಿರುತ್ತಾರೆ. ಸುಳ್ಳು ಕೇಸನ್ನು ನೀಡಿರುತ್ತಾರೆ. ಆದ್ದರಿಂದ ತಾಲೂಕಿನ ಶಿಕ್ಷಕರ ಗಮನಕ್ಕೆ ತರುತ್ತಿದ್ದೇನೆ. ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತ ನಮ್ಮ ತಂಡಕ್ಕೆ ಈ ರೀತಿಯನ್ನ ನೋವು ಕೊಟ್ಟು ಒಂದು ತಾಲೂಕಿನ ಸಂಘಟನೆಯಲ್ಲಿ ತುಂಬಾ ಸಹಕಾರ್ಯದರ್ಶಿಯಾಗಿ ಇವರು ತುಂಬಾ ನೋವನ್ನು ಕೊಟ್ಟಿದ್ದಾರೆ ಅಂತ ನಾನು ಈ ಮೂಲಕ ತಮ್ಮ ಗಮನಕ್ಕೆ ತರುತ್ತಿದ್ದೇನೆ. ಬಂಧುಗಳಿಗೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸಾಧನೆಗಳ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮ ಸಂಘ 2020ರಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ
ಎಲ್ಲರಿಗೂ ಉಚಿತವಾಗಿ ಟ್ಯಾಕ್ಸ್ ಫಾರಂ ಮಾಡಿಸ್ಕೊಡೋದು ಮತ್ತೆ ಉಚಿತವಾಗಿ ಪ್ರತಿ ತಿಂಗಳ ಮೆಸೇಜ್ ಬರುವಂತೆ ಮಾಡತಕ್ಕಂಥದ್ದು ಒಂದು ಸಾಧನೆಯ ಕೆಲಸ ಆಗಿತ್ತು. ಮತ್ತೆ 1,03,38,000 ರೂಗಳನ್ನು ಹೆಚ್ಚುವರಿ ಅನುದಾನವನ್ನು ತರುವ ಮೂಲಕ ನಾವು ಎಲ್ಲ ಶಿಕ್ಷಕರಿಗೆ ಮೆಡಿಕಲ್ ಅಲಾಟ್ಮೆಂಟ್ ಅಂತಂದು ಅನುಕೂಲ ಮಾಡಿಕೊಟ್ಟಿದ್ದೇವೆ. ಅದೇ ನಿಟ್ಟಿನಲ್ಲಿ ಪ್ರತಿನಿತ್ಯ ಸಂಜೆ ಶಾಲಾವಧಿಯ ನಂತರದಲ್ಲಿ ನಾವು ಕಚೇರಿಯಲ್ಲಿದ್ದು ಶಿಕ್ಷಕರ ಸಮಸ್ಯೆಗೆ ಸ್ಪಂದಿಸಿದ್ದೇವೆ. ನಮ್ಮ ಎಲ್ಲ ತಂಡದ ಪದಾಧಿಕಾರಿಗಳು ಜೊತೆಗೂಡಿ ಇವರು ಯಾರೂ ಸಹಿತ ಒಂದು ಮೀಟಿಂಗೂ ಬರದೆ ಶಿಕ್ಷಕರ ಸೇವೆಯೇ ಮಾಡದೆ 6-7 ನಿರ್ದೇಶಕರು ಗೈರಾಗಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಸಂಘ ನಾವು ಸಕ್ರಿಯವಾದ ಕೆಲಸವನ್ನು ಮಾಡಿದ್ದೇವೆ. ಈ ಸಾರಿ 1,41,00,000 ಹೆಚ್ಚುವರಿ ಅನುದಾನವನ್ನು ತಂದು ಶಿಕ್ಷಕರ ನೋವಿಗೆ ನಾವು ಸಹಕಾರವನ್ನು ನೀಡಿದ್ದೇವೆ. ಮತ್ತೆ ಭವನದ ಖಾತೆಯಲ್ಲಿ ಶಿಕ್ಷಕರ ಭವನದ ಭವನವನ್ನ ಬಾಗಿಲನ್ನು ಮುಚ್ಚಿದ್ರು ಆ ಸಂಘದವರು. ನಾವು ಆ ಬಾಗಿಲನ್ನು ತೆರೆಸಿ ಇವತ್ತು ಪ್ರತಿ ತಿಂಗಳು 33,000 ಬಾಡಿಗೆ ಬರುವ ನಿಟ್ಟಿನಲ್ಲಿ ನಾವು ಸಂಘಕ್ಕೆ ಒಂದು ದೊಡ್ಡ ಮೊತ್ತವನ್ನೇ ಸಂಗ್ರಹ ಮಾಡೋದಕ್ಕೆ ಸಹಕಾರಿಯಾಗಿದ್ದೇವೆ. ಮತ್ತೆ ಅದರ ಖಾತೆನೂ ಸಹಿತ ಇರಲಿಲ್ಲ. ವಿಧಾನಸೌಧದಲ್ಲಿ ಹೋರಾಟ 1.5 ವರ್ಷ ಹೋರಾಟವನ್ನು ಮಾಡಿ 150 ಅಡಿಗೆ 200 ಅಡಿ ಉದ್ದ ಅಗಲದ ಒಂದು ಸರ್ಕಾರದ ಗೆಜೆಟೆಡ್ ನೋಟಿಫಿಕೇಶನ್ ಅನ್ನು ತಂದು ನಾವು ಇವತ್ತು ಮುನ್ಸಿಪಲ್ನಲ್ಲಿ ಖಾತೆಯನ್ನು ಮಾಡಿಸಿ ದಾಖಲೆಯನ್ನು ಮಾಡಿದಂಥ ಹೆಮ್ಮೆ ನಮ್ಮ ಸಂಘಕ್ಕಿದೆ. ಅಂತ ಸಂಘ ಇವತ್ತು ಶಿಕ್ಷಕರ ಪರವಾಗಿ ಕೆಲಸ ಮಾಡ್ತಾ ಇದೆ. ಇವತ್ತು ಏನು ಆಪಾದನೆ ಮಾಡಿದ್ದಾರೆ ಅದು ಸತ್ಯಕ್ಕೆ ದೂರವಾದ ಸಂಗತಿ. ಇವತ್ತು ರಾಮಸ್ವಾಮಿ ಮತ್ತು ಅವರ ತಂಡ ಮಾಡಿರ್ತಕ್ಕಂಥದ್ದು ಹತಾಶೆಯಿಂದ ಅವರ ಕೈಯಿಂದ ಅವರೇ ಮಾಡ್ಕೊಂಡಿರ್ತದ್ದು. ಆ ಹತಾಶೆಯಿಂದ ನುಡಿದ ಮಾತಿಗೆ ಕಿವಿ ಹೊಡೆದೆ ಎಲ್ಲ ನೌಕರರ ಬಂಧುಗಳು ಶಿಕ್ಷಕರು ಹೆಚ್ಚು ನಮ್ಮ ತಂಡಕ್ಕೆ ಮತದಾನ ಮಾಡುವ ಮೂಲಕ ನಮ್ಮನ್ನ ಬೆಂಬಲಿಸಬೇಕು, ಮುಂದಿನ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ಶಿಕ್ಷಕ ಬಂಧುಗಳಿಗೆ ನಿನ್ನೆ ನಡೆದ ಘಟನೆಯ ಬಗ್ಗೆ ನಾನು ತಾಲೂಕಿನ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಒಂದು ಸ್ಪಷ್ಟೀಕರಣವನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ನಾವು ತಾಲೂಕಿನ ಮತದಾರ ಪಟ್ಟಿಯಲ್ಲಿ ಯಾರ ಹೆಸರನ್ನ ಕೈ ಬಿಡದ ರೀತಿಯಲ್ಲಿ ಎಲ್ಲರ ಹೆಸರನ್ನ ಸೇರ್ಪಡೆ ಮಾಡಿ ಅದರಲ್ಲೂ ರಾಮಸ್ವಾಮಿ BN ಎನ್ನುವರ ಹೆಸರು ಕ್ರಮ ಸಂಖ್ಯೆ 361 ಆಗಿದ್ದು ಆ ಕರಡು ಪ್ರತಿಯನ್ನ ನಾವು ಕಳಿಸ್ಕೊಟ್ಟಿದ್ವಿ. ಆ ಕರಡು ಪ್ರತಿಯನ್ನ ತಾಲೂಕಿನಿಂದ ಕಳಿಸ್ಕೊಟ್ಟಂತಹ ಕರಡು ಪ್ರತಿಯನ್ನ ಜಿಲ್ಲೆಯವರು ಅಪ್ರೂವಲ್ ಮಾಡಿ ಮತ್ತೆ ರಾಜ್ಯ ಸಂಘಕ್ಕೆ ಕೊಟ್ಟಿದ್ದಾರೆ. ರಾಜ್ಯ ಸಂಘದಲ್ಲಿ ಇವರ ಕೆಲವು ಶಿಕ್ಷಕ ಸಂಘದ ಕೆಲವು ಹೇಳಿಕೆಗಳನ್ನ ಆಧರಿಸಿ ಅವಹೇಳನಕಾರಿ ಹೇಳಿಕೆಗಳನ್ನ ಆಧರಿಸಿ ಅಲ್ಲಿಂದ ಅವರು ನಿರ್ಧಾರವನ್ನ ಮಾಡಿ ಆ ಪಟ್ಟಿಯನ್ನ ಕೈಬಿಟ್ಟಿರ್ತಾರೆ ಹೊರತು ಎಲ್ಲ ಹೇಳವ್ರೆ ಮೇಡಮ್, ನೀವು ಅದನ್ನ ಹೇಳೋದ್ ಬೇಡ. ಎಲ್ಲ ಹೇಳಿರೋದು ನೀವು ಹೇಳಿದ್ರೆ ಡಿಲೀಟ್ ಆಗುತ್ತೆ. ನಾವು ಬೇರೆ ಏನಾರ ಹೇಳಿ ಮಾರ್ಗವನ್ನ ಹಿಡ್ದಿಲ್ಲ. ಮತ್ತೆ ಯಾವುದೇ ಆತರ ಅವಹೇಳನಕಾರಿಯನ್ನ ಹೇಳ್ಬಾರ್ದು. ಸಂಘದಲ್ಲಿ ಇಟ್ಕೊಂಡು ನಾವು ಸಂಘದ ವಿರುದ್ಧನೇ ಮಾತಾಡಿದ್ರೆ ಸಂಘಕ್ಕೆ ನಾವು ಏನ್ ಗೌರವ ತೋರಿಸ್ದಂಗಾಗತ್ತೆ ಅಲ್ವಾ? ಸೊ ಹಂಗಾಗಿ ನಾವು ಸಂಘದಲ್ಲಿರೋರು ಸಂಘದ ಅಡಿಯಲ್ಲೇ ಕೆಲಸ ಮಾಡ್ಬೇಕು ಅಂತ ಕಾನೂನಲ್ಲೇ ಎಲ್ರೂ ಒಂದೇ.